ದೇಶಾತ್ ದೇಶಾಂತರಂ ಯದಾ ಗಚ್ಚಂತಿ ಸ್ಮ ತದಾ ನೌಕಯಾ ಏವ ಗಚ್ಚಂತಿ ಸ್ಮ. ಅತಃ ತತ್ರ ನಾವು ಕನ್ನಡದಲ್ಲಿ ಸಾರಿಗೆ ವ್ಯವಸ್ಥೆ ಅಂತ ಹೇಳ್ತೇವಲ್ಲ, ಸಂಚಾರ ವ್ಯವಸ್ಥೆ, ಅದು ಹಿಂದೆ ನೌಕೆ ಮತ್ತು ಶಕಟ, ಎತ್ತಿನ ಬಂಡಿ, ಇವುಗಳೆಲ್ಲ ಆಗ್ತಿತ್ತು. ಹಾಗಾಗಿ ವಯಂ ಆವಾಂ ಶಕಟೇನ ಗೃಹಂ ಗಚ್ಚಾವಹ, ನಾವಿಬ್ರು ಬಂಡಿಯಿಂದ, ಅಂದ್ರೆ ಅದು ಬಂಡಿಯನ್ನು ಹತ್ತಿಕೊಂಡು ಅಂತೆಲ್ಲ ಅಭಿಪ್ರಾಯ ನಮಗೆ ತಾತ್ಪರ್ಯ ರೂಪದಿಂದ ಬರುತ್ತೆ. ಆದ್ರೆ ತೃತೀಯ ಹೋಗುವ ಕ್ರಿಯೆಗೆ ಕಾರಣವನ್ನ ಹೇಳುತ್ತೆ. ಆವಾಂ ಶಕಟೇನ ಗೃಹಂ ಗಚ್ಚಾವಹ, ನಾವಿಬ್ಬರು ಬಂಡಿಯಿಂದ ಮನೆಯನ್ನು ಸೇರೋಣ, ಮನೆಗೆ ಹೋಗೋಣ. ಅದು ಮನೆಗೆ ಅಂತ ನಮ್ಮ ಕನ್ನಡದಲ್ಲಿ ಕೇಳುವಾಗ ಹಾಗೆ ಕೇಳುತ್ತೆ. ಆದ್ರೆ ಅದನ್ನು ಬಿಡಿಸಿದ್ರೆ ಮನೆಯನ್ನು ಕುರಿತು ಹೋಗೋಣ ಅನ್ನೋದನ್ನ ಗೃಹಂ ಅನ್ನುವ ದ್ವಿತೀಯ ವಿಭಕ್ತಿ ಹೇಳುತ್ತೆ. ಯುವಾಂ, ನೀವಿಬ್ಬರು, ನೌಕಯಾ ನದೀಂ ತರಥಃ, ನೀವಿಬ್ರು ನೌಕೆಯಿಂದ ನದಿಯನ್ನ ದಾಟಿ ಅಂದ್ರೆ ನೀವಿಬ್ರು. ಬಹುವಚನ ಆಗಿದ್ರೆ ಆವಾಗ ಯು ಎಂ ಅಂತಾಗತ್ತೆ. ತರಥ, ಅಲ್ಲಿ ತರಥಃ ಅಂತಿದೆ, ಅದು ಬಹುವಚನದಲ್ಲಿ ತರಸಿ ತರಥಃ ತರಥ ಅಂತ ರೂಪ ಆಗುತ್ತೆ. ಅವರು ನಿಧಾನಕ್ಕೆ ತೃತೀಯ ವಿಭಕ್ತಿಯ ಜೊತೆಗೆ ದ್ವಿವಚನದ ರೂಪಗಳನ್ನ ಹೆಚ್ಚು ಬಳಸಿಕೊಳ್ತಾ ಇದ್ದಾರೆ. ಬಹಳ ಜನಕ್ಕೆ ದ್ವಿವಚನ ಯಾಕೆ ಬೇಕು ಅಂತ ಸಾಮಾನ್ಯ ಅನ್ಸುತ್ತೆ. ಆದ್ರೆ ಸಾಮಾನ್ಯ ಇಬ್ರು ಕಾನ್ವರ್ಸೇಷನ್ ಮಾಡುವಾಗ ದ್ವಿವಚನದಿಂದಲೇನೆ ಎಲ್ಲಾ ವಾಕ್ಯಗಳು ಮುಗಿತವೆ, ಎಲ್ಲಾ ವಾಕ್ಯಗಳು ಆರಂಭ ಆಗುತ್ತೆ. ಅದರಿಂದಾಗಿ ಪರಸ್ಪರ ಇಬ್ಬರ ಸಂಭಾಷಣೆ ಅಂತ ಬಂದಾಗ, ಗಂಡ ಹೆಂಡತಿ, ತಂದೆ ಮಗು, ಗುರು ಶಿಷ್ಯ, ಅಕ್ಕ ತಂಗಿ, ಅಣ್ಣ ತಮ್ಮ, ಈ ತರ ನಮ್ಮಲ್ಲಿ ಸಾಮಾನ್ಯ ಜೋಡಿ ಸಂಬಂಧಗಳು ಸಿಕ್ಕಾಪಟ್ಟೆ. ಹಾಗಾಗಿ ದ್ವಿವಚನದ ಪ್ರಯೋಗ ಅನ್ನೋದು ಯೂಸ್ ಆಗ್ತಾನೆ ಇರುತ್ತೆ. ಶಾಕಟಿಕಃ, ಶಾಕಟಿಕಃ ಅಂತಂದ್ರೆ ಬಂಡಿಯನ್ನ ಓಡಿಸುವವ, ಬುಲಕ್ ಕಾರ್ಟ್ ಅನ್ನ ನಡೆಸುವವ. ಶಾಕಟಿಕಃ ಕಷಯಾ ವೃಷಭೌ ತಾಡಯತಿ. ಕಷ ಅಂತಂದ್ರೆ ಈ ಎತ್ತುಗಳನ್ನು ಓಡಿಸ್ಲಿಕ್ಕೆ ಬಳಸುವಂತಹ ಒಂದು ಕಡ್ಡಿ, ಅದರ ತುದಿಯಲ್ಲಿ ಒಂದು ಹಗ್ಗದ ಗಂಟಿರುತ್ತೆ. ಅದ್ರಲ್ಲಿ ಚೆನ್ನಾಗಿ ಏಟು ಬೀಳುತ್ತೆ, ಅಂದ್ರೆ ಪೆಟ್ಟಾಗಲ್ಲ, ಏಟು ಬೀಳುತ್ತೆ. ಅದೇನ್ರಿ ಏಟು ಬೀಳುತ್ತೆ ಪೆಟ್ಟಾಗಲ್ಲ ಅಂದ್ರೆ, ಪೆಟ್ಟಾಗುದು ಅಂದ್ರೆ ಕೈಕಾಲು ಮುರಿಯುವ ಹಾಗೆ ಹೊಡೆಯುವುದು. ಏಟು ಅಂತಂದ್ರೆ ಅದು ಕೇವಲ ನೋವಾಗಬೇಕು, ಚರ್ಮಕ್ಕೆ ಚೊರ್ರ ಅನ್ಬೇಕು, ಆದ್ರೆ ಒಳಗೆ ಏನು ಘಾಸಿ ಆಗ್ಬಾರ್ದು. ಕಷ ಒಳಗೆ ಘಾಸಿ ಆಗದಂತೆ ಹೊಡೆಯುತ್ತೆ. ಅವರಿಗೆ ಉದ್ದೇಶ ಇರೋದಾದ್ರೆ ಕೈಕಾಲು ಮುರಿದು ನನ್ನ ಮಾತು ಕೇಳಿಸ್ಬೇಕು ಅಂತಲ್ಲ. ಒಂದ್ಸರ್ತಿ ಚೊರ್ರ ಅಂತ ಮುಟ್ಟಿದ್ರೆ ಅದು ನನಗೆ ಇನ್ನೂ ಜಾಸ್ತಿ ಪೆಟ್ಟು ಬೀಳುತ್ತೆ ಅಂತ ಅದು ಓಡುತ್ತೆ. ಮಕ್ಕಳಿಗೆ ಹೊಡೆಯುವುದು ಇತ್ಯಾದಿಗಳನ್ನೆಲ್ಲ ಅಧ್ಯಾಪಕರು ಮಾಡುವಾಗ ಈ ವಿಷಯವನ್ನು ಯಾವಾಗಲೂ ಗಮನಿಸಬೇಕು. ಹೊಡೆಯುವುದೇ ಮುಖ್ಯ ಅಲ್ಲ, ಈಗ ಬಿಡಿ, ಈ ತರ ಯೋಚನೆ ಮಾಡುವುದೇ ತಪ್ಪು. ಆದ್ರೆ ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳನ್ನ ನಾವು ತಿದ್ದುವಾಗ ಅನಿವಾರ್ಯವಾಗಿ ಅದು ಹೊಡಿಬೇಕು ಅಂತಲ್ಲ, ಏನಾಗುತ್ತೆ, ಸಿಟ್ಟು ಕೈ ತಪ್ಪಿ ಹೇಗೆಗೋ ಹೊಡೆದು ಬಿಡ್ತಾರೆ. ಆದ್ರಿಂದ ಎಷ್ಟೋ ಸರ್ತಿ ಅದರ ನೆನಪು ಹಾಗೆ ಉಳಿದು ಬಿಡುತ್ತೆ. ಅದು ಪೆಟ್ಟು ಬಿದ್ದಿರ್ಬೇಕು, ಆಗಕ್ಕೆ ಮಾತ್ರ ಅದು ಎಚ್ಚರ ಕೊಡುವಂತಿರ್ಬೇಕು. ಮತ್ತೆ ಅದು ಮತ ಪ್ರಕಾರ ಮಾಮೂಲು, ಏನು ಅದರಿಂದ ಹಾನಿ ಘಾಸಿ ಮನಸ್ಸಿನಲ್ಲೂ ಉಳಿಬಾರ್ದು, ದೇಹದಲ್ಲೂ ಉಳಿಬಾರ್ದು. ಆ ರೀತಿ ಕಷ ಅಂತ ಅನ್ನೋದು ಎತ್ತುಗಳನ್ನ ಚುರುಕು ಮುಟ್ಟಿಸುವಂತದ್ದಾದ್ರೂ ಕೂಡ ಅದಕ್ಕೆ ಹಾನಿ ಮಾಡುವಂಥದ್ದಲ್ಲ. ಹಾಗೆ ಹಾನಿ ಮಾಡದಂತೆ ಹೊಡೆಯುವುದಕ್ಕೆ ಕಷ ಅದನ್ನು ಬಳಸ್ತಿದ್ರು. ನಮ್ಮಲ್ಲಿ ಚಿಕ್ಕಂದಿನೆಲ್ಲ ಹುಣಸೆ ಮರದ ಕೋಲನ್ನ ತರ್ತಿದ್ರು. ಅದು ಯಾವತ್ತೂ ಕೂಡ ಪೆಟ್ಟು ಕೊಡುವಾಗ ಒಂದು ಪ್ರದಕ್ಷಿಣೆ ಬರುದು, ವಯರ್ ಬಂದ ಹಾಗೆ, ವಯರಿಂದ ಹೊಡೆದ್ರೆ ಒಂದು ಪ್ರದಕ್ಷಿಣೆ ಬರುತ್ತಲ್ಲ, ಅದ್ರ ವಯರ್ ಆದ್ರೂ ಸೆಪ್ಟಿಕ್ ಆಗ್ಬೋದು ಚರ್ಮಕ್ಕೆ. ಇದು ಅದು ಆಗುದಿಲ್ಲ, ಅದು ಹುಳಿ ಆದ್ರಿಂದಾಗಿ ಗಾಯ ಆದ್ರೂ ಕೂಡ ಅದರ ಪದಾರ್ಥದಲ್ಲಿರುವ ಹುಳಿಯ ಅಂಶವೇ ರೋಗಕ್ಕೆ ಮದ್ದು ಅಂತ. ಆತರ ಪೆಟ್ಟು ಬೀಳಲ್ಲ ಅದು, ಅಕಸ್ಮಾತ್ ಬಿದ್ರೂ ಕೂಡ ಅದಕ್ಕೆ ಅದು ಏನು ಘಾಸಿ ಆಗುದಿಲ್ಲ ದೇಹಕ್ಕೆ.
ಹಾಗೆ ಕಷ ಅನ್ನುವುದು ಒಂದು ರೀತಿ ಹೊಡೆಯುವುದರಲ್ಲೂ ಅದರಲ್ಲಿ ಒಂದು ಎಚ್ಚರಿಕೆ ಇರುವಂತಹ ರೀತಿಯ ಒಂದು ಆಯುಧ. ನಾವಿಕ ಕ್ಷೇಪಣ್ಯ ನಾವಿಕಃ ಕ್ಷೇಪಣ್ಯ ನೌಕಾಂ ಕ್ಷಿಪತಿ. ನಾವಿಕನು ಕ್ಷೇಪಣಿ ಅಂತಂದ್ರೆ ಹುಟ್ಟು. ಈ ಕೇರಳದ ನದಿಗಳಲ್ಲೆಲ್ಲ ಒಂದು ಆಟ ಇರುತ್ತೆ. ಒಂದು ನೂರು ಜನ ಎರಡೂ ಸೈಡಲ್ಲಿ ಕೂತ್ಕೊಂಡು ಜೋರಾಗಿ ನೀರನ್ನ ಹಿಂದಕ್ಕೆ ತಳ್ಳಿಕ್ಕೋಸ್ಕರ ಒಂದು ಸಣ್ಣ ಬ್ಯಾಟ್ ತರ ಇರುತ್ತೆ. ನೀವು ಈ ಆಟಗಳಲ್ಲೆಲ್ಲ ಕೆಲವುದರಲ್ಲಿ ಸಣ್ಣ ಬ್ಯಾಟ್ ಇರುತ್ತೆ, ಚೆಂಡನ್ನ ಪುಟಿಸುವಂತೆ ಮಾಡುವಂಥದ್ದು. ಟೇಬಲ್ ಟೆನ್ನಿಸ್ ಅಲ್ಲಿ ಅಂಥದ್ದು ಉದ್ದ ಇರುತ್ತೆ. ಆ ಉದ್ದ ಇರೋದ್ರಿಂದ ನೀರು ಹಿಂದಕ್ಕೆ ತಳ್ಳುತ್ತೆ. ನಾವು ಕೈಯಿಂದ ಏನ್ ತಳ್ಳುತ್ತೇವೋ ಈಜುವಾಗ ನೀರಲ್ಲಿ, ಹಾಗೇನೆ ಅದು ಪ್ರಾಕೃತಿಕವಾಗಿ ಒಂದು ಮರದ ಹುಟ್ಟನ್ನ ತಯಾರು ಮಾಡಿರ್ತಾರೆ. ಹೌದು, ಆರ್ ಆ ಹುಟ್ಟು ನೀರನ್ನ ಅತ್ಯಂತ ವೇಗವಾಗಿ ಹಿಂದಕ್ಕೆ ಚೆಲ್ಲುತ್ತೆ. ಅದನ್ನ ಕ್ಷೇಪಣಿ. ಕ್ಷೇಪಣಿ ಅಂದ್ರೆ ಅದು ಶಬ್ದದ ಕ್ಷಿಪ ನಿರಸನೆ ಅಂತ, ಎಸೆಯುವುದು, ನೀರನ್ನ ಹಿಂದಕ್ಕೆ ಎಸೆಯುವುದು. ಅಂತಹ ಕ್ಷೇಪಣಿಯಿಂದ ನೌಕಾಂ ಕ್ಷಿಪತಿ, ನೌಕೆಯನ್ನ ಮುಂದಕ್ಕೆ ತಳ್ಕೊಳ್ತಾನೆ. ನೀರನ್ನ ಹಿಂದಕ್ಕೆ ತಳ್ಳಿದಾಗ ನೌಕೆ ಮುಂದಕ್ಕೆ ಹೋಗುತ್ತೆ, ದೋಣಿ ಮುಂದಕ್ಕೆ ಹೋಗುತ್ತೆ, ಬೋಟ್ ಮುಂದಕ್ಕೆ ಹೋಗುತ್ತೆ. ಶಕಟಂ ಚಕ್ರಾಭ್ಯಾಂ ಗಚ್ಚತಿ. ಬಂಡಿ ಚಕ್ರಗಳಿಂದ ಮುಂದೆ ಸಾಗುತ್ತೆ. ಲತಾ ಪುಷ್ಪೈಹಿ ಲಸತಿ. ಲತೆಯು ಹೂಗಳಿಂದ ಶೋಭಿಸುತ್ತದೆ. ಬಾಲಕ ಹಸ್ತೇನ ಚಂದ್ರಂ ಆಹ್ವಯತಿ. ಮಗು ತನ್ನ ಕೈಗಳಿಂದ, ಅಥವಾ ಇಲ್ಲಿ ಬಾಲಕೆ ಎಡಗೈಯಿಂದ ಅವನು ಆಕಾಶ ನೋಡಿ ಚಂದ್ರನನ್ನು ಬಾ 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 ಅಂತಿದ್ದಾನೆ. ಬಾಲಕ ಹಸ್ತೇನ ಕೈಯಿಂದ ಚಂದ್ರಂ ಚಂದ್ರನನ್ನು ಆಹ್ವಯತಿ, ಅವನು ಕರೀತಾ ಇದ್ದಾನೆ. ಜನಾಹ ಜನರು ಪಾದಾಭ್ಯಾಂ ಗಚ್ಚಂತಿ ಕಾಲುಗಳಿಂದ, ಬೈ ಫುಟ್, ಅದೆರಡು ಪಾದಗಳಾದ್ರಿಂದಾಗಿ ಪಾದಾಭ್ಯಾಮ್ ಅಂತ ಬಂದಿದೆ. ಎರಡು ಕಾಲುಗಳಿಂದ ಗಚ್ಚಂತಿ ಹೋಗುತ್ತಾರೆ. ನಾರೀ ಪತ್ಯಾ ವಿಲಸತಿ. ಅವಳಿಗೆ ಕ್ಷೇಮವೂ ಹೌದು, ಅವನಿಗೆ ಜೊತೆಯೂ ಹೌದು. ನಾರಿ ಪತ್ಯ ತನ್ನ ಗಂಡಿನೊಂದಿಗೆ ವಿಲಸತಿ ಅಂದ್ರೆ ಜೊತೆಗೆ ನನ್ನವರಿದ್ದಾರೆ ಅನ್ನುವ ಒಂದು ಭರವಸೆಯಿಂದ ಮುಖ ವಿಲಸತಿ. ಒಂದು ಏನಂತಾರೆ, ಜೊತೆಗೆ ಇದ್ದಾರೆ ಅನ್ನುವಾಗ ಬರುವಂತಹ ಒಂದು ಮುಖದ ಕಾಂತಿ. ಮುಂದೆ ಹೋಗೋಣ. ಹಾ, ನಾವು ಸಂಭಾಷಣೆ ಮಾಡ್ತಾ ಇದ್ವಿ. ಹ್ಮ್ ಅದನ್ನ ಮುಂದಿನದ್ರಲ್ಲಿ ಸಂಭಾಷಣೆ ಮಾಡ್ಬೋದಾ ನಾವು? ಹ್ಮ್ ಹ್ಮ್ ಇದಾನೀಂ ಏತೇಷಾಂ ಪದಾನಾಂ ಉಪಯೋಗೇನ ಪೂರ್ವಂ ತಾವತ್ ತೃತೀಯಾವಿಭಕ್ತೇಃ ಸಂಭಾಷಣಂ ಜಾತಂ. ನಾಮ ತೃತೀಯಾವಿಭಕ್ತಿ ಯಾವತ್ತೂ ಕೂಡ ಅಹಂ ಹಸ್ತೇನ ಲಿಖಾಮಿ, ಅಹಂ ಪದ್ಭ್ಯಾಂ ಗಚ್ಚಾಮಿ, ಅಹಂ ಲೇಖನ್ಯಾ ಲಿಖಾಮಿ, ಅಹಂ ಚಮಸೇನ ಖಾದಾಮಿ. ಚಮಸ ಅಂದ್ರೆ ಚಮಚ, ಸ್ಪೂನ್, ಚಮಚದಿಂದ ತಿಂತೇನೆ. ಅಹಂ ಚಮಸೇನ ಖಾದಾಮಿ, ಅಹಂ ಚಷಕೇನ ಜಲಂ ಆನಯಾಮಿ, ನಾನು ಲೋಟೆಯಿಂದ ನೀರನ್ನು ತರ್ತೇನೆ. ಏವಂ ಸರ್ವತ್ರ ಏಕಂ ಕಾರ್ಯಂ ಏನ ಭವತಿ ತತ್ತ ತೃತೀಯ ಪ್ರಚಲತಿ. ಯಾವುದರಿಂದಾಗಿ ಆ ಕಾರ್ಯ ನಡೆಯುತ್ತೋ ಅಲ್ಲಿ ಅದನ್ನ ತೃತೀಯ ವಿಭಕ್ತಿಯಿಂದ ಹೇಳ್ತೇವೆ. ಹಾಗಾಗಿ ಅಂಥ ವಾಕ್ಯಗಳನ್ನು ಒಂದೊಂದು ವಾಕ್ಯ ಹೇಳಿ ಆಮೇಲೆ ಚತುರ್ಥಿ ವಿಭಕ್ತಿ ಹೋಗೋಣ. ಇಲ್ಲಿರುವ ಪದಗಳನ್ನು ಬಳಸಿದ್ರು ಸರಿ, ಇಲ್ಲಿಯ ಪದ ಬಿಟ್ಟರು ಸರಿ. ನಾನು ಹೇಳ
ಅಹಂ ಹೇಳಿ. ಚಮಸೇನ ನ ಖಾತುಮಿಚ್ಛಾಮಿ. ಹ್ಮ್ ಹಸ್ತೇನ ಏವಂ ಹಸ್ತೇನ ಏವಂ ಖಾತುಮಿಚ್ಛಾಮಿ. ಹ್ಮ್ ಹಸ್ತೇನ ಏವ ಖಾದಿತುಮಿಚ್ಛಾಮಿ. ಓ ಹಸ್ತೇನ ಏವ ಖಾದಿತುಮಿಚ್ಛ. ಓಕೆ ಅಸ್ತು. ಹ್ಮ್ ಹ್ಮ್ ಖಾದಿತುಂ ತಿನ್ನಲು, ಖಾದಿತುಂ. ಅಥವಾ ಅತ್ತುಂ ಅಂತ ಹೇಳ್ಬೋದು. ಅತ್ತಿ ಅಂದ್ರೂ ತಿನ್ನುತ್ತಾನೆ, ಅತ್ತುಂ ತಿನ್ನಲು. ಅತ್ತುಮ್ಮ. ಅತ್ತುಂ. ಅತ್ತುಂ. ಹ್ಮ್ ಅಹಂ ಪ್ರಯತ್ನಾಮಹ. ಕರೆಕ್ಟ್. ಅವಶ್ಯ. ಹಾ, ಅಹಂ ಪ್ರಯತೆ ಅಹಂ ಪ್ರಯತ್ನಂ ಪ್ರಯತೆ. ಕರೋಮಿ. ಹ್ಮ್ ಜಲಾತ್ ಭೀತಃ ಅಸ್ಮಿ, ಹ್ಮ್ ಅತಃ ಭೂ ಭೂ ಆ, ಭೂವಾಹನೇನ ಅಹಂ ಹ್ಮ್ ಗಂತುಮಿಚ್ಛಾಮಿ. ಹ್ಮ್ ಅಹಂ ಜಲಾತ್ ಬಿಭೇಮಿ, ಜಲಾತ್ ಭೀತಾ ಅಸ್ಮಿ, ಅತಃ ಬಸ್ಯಾನೆ ಭೂಯಾನೆ ಏವ ಗಂತುಮಿಚ್ಛಾಮಿ. ಆ, ಅದಕ್ಕೆ ಏನ್ ಹೇಳ್ಬೇಕು? ಅಹಂ ಜಲೇನ ಅಲ್ಲ, ಆ, ಜಲಾತ್ ಕರೆಕ್ಟ್ ನೀವು ಜಲಾತ್ ಹೇಳಿದ್ದು. ಜಲಾತ್ ಜಲಾತ್ ಭೀತಾ ಅಸ್ಮಿ. ಬೀತ. ಓಕೆ, ಅದು ಹ್ಮ್. ಪುಲ್ಲಿಂಗ ಆದ್ರೆ ಬೀತಃ, ಇಲ್ಲ ಅಂದ್ರೆ ಹ, ನಾನು ಬೀತಾ ಹೌದು ಹೇಳಿ. ಹೌದು ಹೌದು ಬೀತಾ ಹೌದು. ಅಸ್ಮಿ. ಹಾ, ಭೀತಾ ಅಸ್ಮಿ, ಭೀತಾ ಅತಃ ಅಸ್ಮಿ. ಹ್ಮ್ ಅತಃ ಭೂಯಾನೇನ ಗಚ್ಛಾಮಿ. ಆ, ಅತಃ ಭೂಯಾನೇನ. ಹ್ಮ್ ಭೂ ಯಾನ ಅಂದ್ರೆ ಗಾಡಿ. ಯಾನೇನ ಅಥವಾ ಹ್ಮ್ ಭೂವಾಹನೇನ ಅಪಿ. ಅದು ಆಗುತ್ತೆ ಹಾ, ಓಕೆ ಆಗುತ್ತೆ. ಹ್ಮ್ ಓಕೆ. ಅಥವಾ ವಿಮಾನೇನ ಗಂತುಮಿಚ್ಛಾಮಿ. ವಿಮಾನೇನ ಗಂತುಮಿಚ್ಛಾಮಿ. ಹ್ಮ್ ಜಲೆ ಪ್ರಯಾಣಂ ದೀರ್ಘಂ ಭವತಿ, ಅತಃ ವಿಮಾನೇನ ಗಂತುಮಿಚ್ಛಾಮಿ. ಹ್ಮ್ ಗುರುಗಳೇ, ನದಿ ಈ ತರ ಈ ಕಾರ ವಿಭಕ್ತಿ ಬರುತ್ತಲ್ಲ, ಈ ನದ್ಯಾ. ಕಾರ ಅಂತ ಅದು ನದ್ಯಾ ಆಗತ್ತಲ್ಲ. ಹ್ಮ್ ನದ್ಯ ಹಿಂದೆ ಕ್ಷೇಪಣ್ಯ ಅಂತ ಬಂತಲ್ವಾ. ನಾವಿಕಃ ಕ್ಷೇಪಣ್ಯ, ಅದು ಕ್ಷೇಪಣಿ ಶಬ್ದ. ಕ್ಷೇಪಣ್ಯ ನೌಕಾಂ ಕ್ಷಿಪತಿ. ಹುಟ್ಟಿನಿಂದ ನೀರನ್ನ ನದಿಯನ್ನ ತಳ್ಳುತ್ತಾನೆ, ಆಗ ಅದು ಕ್ಷೇಪಣ್ಯ. ನದ್ಯಾ, ಆ, ಲೇಖನ್ಯ. ಹ್ಮ್ ಪುಲ್ಲಿಂಗ ಈ ಕಾರ ಅಂತ ಒಂದು ಎಕ್ಸಾಂಪಲ್. ಪತಿ ಅಂತಿದ್ರೆ ಪತ್ಯ, ಅಥವಾ ಯತಿ ಅಂತಿದ್ರೆ ಯತ್ಯ. ನಾನು ಒಂದು ಕವಿ ನೋಡ್ತಾ ಇದ್ದೆ, ಅಲ್ಲಿ ಅಲ್ಲಿ ಸರಿ ಇದೆ. ಕವಿನ 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 ಆದ್ರೆ ಕರೆಕ್ಟ್. ಪತಿಹಿ ಆದ್ರೆ ಅದು ಪತ್ಯಾನೆ ಬರುತ್ತಾ? ಅಲ್ಲಿ ಹೌದು, ಇಕಾರ ಅಂತವಾದ ಎರಡು ಶಬ್ದ ಮಾತ್ರ ಹಾಗೆ, ಯತಿ ಓಕೆ ಪತಿ. ಬಿಟ್ರೆ ಬೇರೆ ಎಲ್ಲಾ ಕಡೆಯಲ್ಲಿ ನೀವು ಕವಿ ಅಥವಾ ಹರಿ, ಎಲ್ಲಾ ಕಡೆ ಹರಿಣ, ಕವಿನ ಓಕೆ. ಬಟ್ ಅಂತಾನೆ. ಪತಿ ಮತ್ತೆ ಯತಿ. ಯತಿ ಅದು ಹ್ಮ್. ಪುಲ್ಲಿಂಗ ಆದ್ರೂ ಸಹ ಅದು ಹ. ಪತ್ಯ ಸ್ತ್ರೀಲಿಂಗದ ಪತ್- ತರನೇ ತೃತೀಯ ತರ ವಿಭಕ್ತಿ. ಕಾಣಿಸುತ್ತೆ. ಓಕೆ ಸ್ತ್ರೀಲಿಂಗದಲ್ಲಿ ಚೂರು ರೂಪ ಮತ್ತು ಕೆಲವು ಬೇರೆ ಇದೆ, ಆದ್ರೆ ಹಾ, ಇಲ್ಲಿ ಮಾತ್ರ ಪತ್ಯ ಯತ್ಯ ಅಂತ ಆಗುತ್ತೆ. ಓಕೆ. ಹ್ಮ್. ಹ್ಮ್. ಅಂಕನ್ಯಾ ಲೇಖನೆ ವರಂ. ಪೆನ್ಸಿನಲ್ಲಿ ಬರೆದ್ರೆ ಚೆನ್ನಾಗಿರುತ್ತೆ. ಮಾರ್ಜಯಿತುಂ ಶಕ್ಯತೆ, ಅಳಿಸ್ಲಿಕ್ಕಾಗತ್ತೆ ತಪ್ಪಾದ್ರೆ. ಯದಿ ಲೇಖನ್ಯ ಲಿಖ್ಯತೆ ತರ್ಹಿ ಕಷ್ಟಾಯ ಭವತಿ, ಆಗ ಅಳಿಸ್ಲಿಕ್ಕಾಗಲ್ಲ, ಕಷ್ಟ ಆಗಬಹುದು. ವಯಂ ಪಾದಾಭ್ಯಾಂ ಆ, ಗಚ್ಚಂತಿ. ವಯಂ ಹ್ಮ್. ಪಾದಾಭ್ಯಾಂ ಗಚ್ಛಾವಹ. ಗಚ್ಚಾವಹ. ನಾವಿಬ್ಬರು. ಹ್ಮ್ ನಾವಿಬ್ಬರು ವಯಂ ಪಾದಾಭ್ಯಾಂ ವಯಂ ಅಂತಿದ್ರೆ ಸಾರಿ, ವಯಂ ವಯಂ ಅಂತಂದ್ರೆ ಗಚ್ಚಂತಿ. ಗಚ್ಛಾಮಹ. ಗಚ್ಚಾಮಹ ಗಚ್ಚಾಮಹ. ಹ್ಮ್ ಹ್ಮ್
आवां पादाभ्यां गच्छावः वयं पादाभ्यां गच्छामः ಹ್ಮ್. आरक्षकः हस्तेन ಡೈರೆಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಏನನ್ಬೇಕು? ನಿರ್ದಿಶತಿ ವಾಹನಗಳನ್ನು ಅಂತ ಅನ್ಬೇಕಲ್ಲ. ಆರಕ್ಷಕ ಆರಕ್ಷಕಃ ಹಸ್ತೇನ ಮಾರ್ಗಂ ನಿರ್ದಿಶತಿ. ವಾಹನಾನಿ ನಿರ್ದಿಶತಿ. ವಾಹನಾನಿ ಆರಕ್ಷಕः ಹಸ್ತೇನ ವಾಹನಾನಿ ನಿರ್ದಿಶತಿ. ಸಮೀಚೀನಂ. ಗುರುಗಳೇ, ಇಲ್ಲಿ ಲತಾ ಪುಷ್ಪೈಹಿ ಪುಷ್ಪೈಹಿ ಅಂತ ಅಂದ್ರು, ಬಹುವಚನ. ಅದು ತುಂಬ ಹೂಗಳಿವೆ. ಭಕ್ತಿನೇ ಬಹುವಚನ. ಹೌದು, ತೃತೀಯ ಭಕ್ತಿ ಬಹುವಚನ. ಅದಕ್ಕೆ ಅಂದ್ರೆ ಅದು ಪುಷ್ಪಂ ಅದು ನಪುಂಸಕಲಿಂಗ ಶಬ್ದ. ಹೌದು. ಓಕೆ. ಹಾ, ನಮ್ಗೆ ರಾಮೈಹಿ ಬರುತ್ತಲ್ಲ, ಅದೇ ತರನೇ ಬರುತ್ತೆ. ಸೇಮ್. ಕರೆಕ್ಟ್. ಗಣೇಶ ಚತುರ್ಥ್ಯಾಂ ಪತ್ರೈಃ ಪೂಜಯತಿ. ಗಣೇಶಂ ಪತ್ರೈಃ ಪೂಜಯಾಮಃ. ದೂರ್ವಾಪತ್ರೈಃ ಅಥವಾ ದೂರ್ವಾಂಕುರೈಃ. ಅಂಕುರ ಅಂದ್ರೆ ಅದರ ತುದಿ. ಗಣೇಶಂ ದೂರ್ವಾಂಕುರೈಃ ಅರ್ಚನೆ ಸಂತುಷ್ಟೋ ಭವತಿ. ದುರ್ವಾಂಕುರೆ ಗರಿಕೆ ಏನಂತಾರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ? ಎಂತ ಗ್ರಾಸ್ ಅಷ್ಟೇ ಅಲ್ಲ, ಏನೋ ಒಂದು ಹೆಸರಿದೆ. ಹೌದು, ಏನೋ ಗರಿಕೆಗೆ ಪೂಜಿತಕ್ಕೆ ಏನೋ ಒಂದು ಹೆಸರಿದೆ. ನೆನಪಾಗ್ತಿಲ್ಲ. ಆಕಾಶಃ ನಕ್ಷತ್ರೈಃ ಶೋಭತೆ. ಆಕಾಶವು ನಕ್ಷತ್ರಗಳಿಂದ ಶೋಭಿಸುತ್ತದೆ. ಬಾಲಕವು ಕಂದುಕೇನ ಕ್ರೀಡಿತಃ ಅಂತ ಹೇಳ್ಬೇಕಾ? ಕ್ರೀಡತಃ. ಕ್ರೀಡತಃ. ಬಾಲಕವು ಕಂದುಕೇನ ಕ್ರೀಡತಃ. ಗುರುಗಳೇ, ಇವಾಗ ಬ್ಯಾಟ್ ಮತ್ತೆ ಬಾಲ್ ಅಂತ ಒಟ್ಟಿಗೆ ಹೇಳ್ಬೇಕಾದ್ರೆ ಅದನ್ನ ಹೇಗೆ ಹೇಳೋದು? ಕಂದುಕ ದಂಡಾಭ್ಯಾಂ. ಓಕೆ. ಬಾಲಕೌ ಕಂದುಕದಂಡಾಭ್ಯಾಂ ಕ್ರೀಡತಃ. यदि संस्कृतेन वक्तुं प्रयत्नं करोति तर्हि संभाषणं सम्यक् भविष्यति. समीचीनं. यदि संस्कृतेन वक्तुं प्रयतते अथवा प्रयत्नं करोति तर्हि एव संभाषणं सुकरं भवति. ತರ್ಹಿ ಏವ ಅಂದ್ರೆ ಅವಾಗ ಮಾತ್ರ ಅಂತನಾ? ತರ್ಹ್ಯೇವ ಆಗಲೇ. ಆಗ್ಲೇ. ಹಾಗಾದಾಗಲೇ.
ನಮಸ್ತೆ ಗುರುಗಳೇ. ಹೇಳಿ. ಆ, ಇಯಂ ನೌಕಾ ಇದ್ರ ಬಗ್ಗೆ ನಾನು ವಾಕ್ಯ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಇದರಲ್ಲಿ ಬ್ಯಾಕ್ ವಾಟರ್ಸ್ ಅಲ್ಲಿ ಇದನ್ನ ರೇಸ್ ತರ ಮಾಡ್ತಾರಲ್ಲ, ರೇಸ್ ಅನ್ಲಿಕ್ಕೆ ಏನಂತ ಸ್ಪರ್ಧಾ ಅಂತ. ಸ್ಪರ್ಧಾ. ಇಯಂ ನೌಕಾ ನೌಕಾಯಾಹ ಅಂತ ಹೇಳಿದ. ನೌಕಾಯಾಹ ಸ್ಪರ್ಧಾ ನದಿ ಪ್ರಚಲತಿ. ಪ್ರಚಲತಿ. ಸ್ಪರ್ಧಯಾ ವಿದ್ಯಾ ವರ್ಧತೆ. ಸ್ಪರ್ಧಯಾ ವಿದ್ಯಾ ವರ್ಧತೆ. ಸ್ಪರ್ಧೆ ಇದ್ದಾಗಲೇ ನಮ್ಮ ವಿದ್ಯೆ ವೃದ್ಧಿಯಾಗುತ್ತದೆ. ಗುರುಗಳೇ, ಪ್ರಚಲತಿ ಮತ್ತೆ ಚಲತಿಗೆ ಏನ್ ವ್ಯತ್ಯಾಸ ತಿಳಿತು? ಪ್ರಚಲತಿ ಅಂದ್ರೆ ನಡೆಯುತ್ತದೆ, ಅಂದ್ರೆ ಕಾರ್ಯಕ್ರಮ ನಡೆಯುತ್ತೆ. ಚಲತಿ ಅಂದ್ರೆ ಮುಂದೆ ಹೋಗುದು. ನಡೀತಾ ಇದ್ದಾನೆ. ಓಕೆ. ಆಚಾರ್ಯ, ಇವಾಗ ಎತ್ತಿನ ಗಾಡಿಗೆ ಶಕಟ ಅಂತ ಹೇಳ್ತೀವಲ್ಲ, ಹೌದು. ಎತ್ತು ಅನ್ಲಿಕ್ಕೆ ಏನ್ ಹೇಳೋದು? ಮಹಿಷಃ, ಇವಾಗ ಉಕ್ಷಃ, ನಾವು ವೃಷಭಃ. ಬಂಡಿಯಲ್ಲಿರುವ ಎತ್ತುಗಳು ಮಾತನಾಡ್ಕೊಳ್ತಾ ಇದ್ದಾವೆ ಅನ್ಲಿಕ್ಕೆ ನಾನು ಅದಕ್ಕೆ ದ್ವಿವಚನ ಉಪಯೋಗಿಸ್ಬೇಕು. ಶಕಟೆ. ವೃಷಭ ಅದು ವೃಷಭಃ. ವೃಷಭಾಹ ವೃಷಭೌ. ಶಕಟೆ. ಶಕಟೆ. ಎರಡಲ್ವಾ? ಹೌದು, ಎರಡು. ಶಕಟೆ ವೃಷಭೌ ಪರಸ್ಪರಂ ಸಂಭಾಷಯತಃ. ಪರಸ್ಪರಂ ಸಂಭಾಷಯತಃ. ಸಂಭಾಷಯತಿ, ಸಂಭಾಷಯತಃ, ಸಂಭಾಷಯಂತಿ. ವೃಷಭವು ಹೇಗೆ ಅದು? ವೃಷಭಃ ವೃಷಭೌ. ರಾಮಃ ರಾಮೌ ರಾಮಃ. ರಾಮಃ ರಾಮೋ ರಾಮಃ. ವದತಃ ಅಂತಾನೆ ಮಾಡ್ಕೊಳ್ಳಿ ಬೇಕಾದ್ರೆ, ಪರಸ್ಪರ. ವದತಿ, ವದತಃ. ಪರಸ್ಪರ ವದತಃ. ಬಾಲಿಕೌ ದರ್ಪಣೆ ಪ್ರತಿಬಿಂಬಂ ಪಶ್ಯ ಸಂತುಷ್ಟಂ ಭವತಃ ಅಂತ ಹೇಳ್ಬೋದು. ಬಾಲಿಕೆ, ಬಾಲಿಕಾ, ಬಾಲಿಕೆ, ಬಾಲಿಕಾಃ. ಓಕೆ. ಬಾಲಿಕೆ ದರ್ಪಣಂ ದೃಷ್ಟ್ವಾ. ದರ್ಪಣ ಅಂದ್ರೆ ಕನ್ನಡಿ. ಕನ್ನಡಿ. ದರ್ಪಣಂ ದೃಷ್ಟ್ವಾ ಸಂತುಷ್ಟೇ ಭವತಃ. ಸಂತುಷ್ಟೆ. ಓಕೆ. ಸಂತುಷ್ಟಾ, ಸಂತುಷ್ಟೇ, ಸಂತುಷ್ಟಾಃ. ಸೂಚಿಕಯಾ ವಸ್ತ್ರಂ ಸೀವತಿ. ಸೂಜಿಯಿಂದ ಬಟ್ಟೆಯನ್ನು ಹೊಲಿಯುತ್ತಾನೆ, ಹೊಲಿಯುತ್ತಾಳೆ, ಅಥವಾ ಸೀವಂತಿ, ಹೊಲಿಯುತ್ತಾರೆ. ಸೀವನ ಅಂತಾನೆ ಹೊಲಿಯುವುದು. ಸೀವಂತಿ. ತಂತುಭ್ಯಾಂ ಅಥವಾ ತಂತುಭಿಃ ವಸ್ತ್ರಂ ಊಯತೆ. ತಂತುಗಳಿಂದ ವಸ್ತ್ರಗಳನ್ನು ಹೆಣೆಯುತ್ತಾರೆ.
ತಂತುಭಿಃ ತಂತುಗಳಿಂದ. ದಾರ ಅನ್ನೋದಕ್ಕೆ ಏನಂತೀವಿ? ತಂತು ತಂತು. ಓಕೆ. ತನ್ ಆ, ಅದಕ್ಕೆ ಹೆಣೆದದ್ದಾದ್ರೆ ದಪ್ಪ ಆದ್ರೆ ವಿಭಕ್ತಿಗೆ ರಜ್ಜು ಹಗ್ಗ ಅಂತಾಗುತ್ತೆ. ಅಲ್ಲ, ಪುಷ್ಪಂ ಕಟ್ಟೋದಿಕ್ಕೆ ತಂತು. ಅಲ್ಲ, ತಂತು ಅಂದ್ರೆ ದಾರ ಅಲ್ವಾ? ಹೌದು. ತಂತುಭ್ಯಾಮ್ ಅಂತ ಹೇಳ್ಬೇಕಾ? ಆ, ತಂತುಭಿಃ 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 ಪುಷ್ಪಂ ಪುಷ್ಪಾಣಿ ಪುಷ್ಪಾಣಿ ಹ್ಮ್, ಕಟ್ಟೋದಿಕ್ಕೆ ಹ್ಮ್. ಆ, ಯೋಜಯತಿ. ಓಕೆ, ಯೋಜಯತಿ. ಸೂತ್ರಂ ಅಂತಾನೂ ಹೇಳ್ಬೋದಾ? ಸೂತ್ರ ಅಂತಾನು ಹೇಳ್ಬೋದು. ಸೂತ್ರೇಣ ಸೂತ್ರೇಣ. ಪುಷ್ಪಾಣಿ ಸೂತ್ರೇಣ ಪುಷ್ಪಾಣಿ ಯೋಜಯತೆ. रजकः जलेन ಹ್ಮ್ पटं प्रक्षालयति। ಹ್ಮ್ ತಂತುಗೆ ತಂತು ನಾನು ಆಗತ್ತಲ್ವಾ? ಅಂದ್ರೆ ತಂತು ಬಿಹಿ ಬಹುವಚನ ಆಯ್ತು. ಹೌದು. ದಾರದಿಂದ ತಂತುನಾ ಏಕವಚನ. ತಂತು ನಾನು ಯೂಸ್ ಮಾಡ್ಕೋಬಹುದು. ಹೌದು, ಮಾಡ್ಬೋದು. ಬಟ್ಟೆ ಅನ್ನಕ್ಕೆ ಏನನ್ಬೋದು? ಇನ್ನೇನಾದ್ರು ವಸ್ತ್ರಂ ವಸ್ತ್ರ. ಅನ್ಬೋದು, ಪಟಃ ಅನ್ಬೋದು. ಪಟ ಪಟ ರಜಕಃ ವಸ್ತ್ರಾಣಿ ಪ್ರಕ್ಷಾಲ್ಯ ಜಲೇನ ಪ್ರಕ್ಷಾಲ್ಯ ದದಾತಿ. ಸೋಪ್ ಯೂಸ್ ಮಾಡೋದು ಅಂತಿದ್ರೆ ತಾಂಬೂನೇನ ಶುದ್ಧೀಕೃತ್ಯ ದದಾತಿ ಅಥವಾ ಮಾರ್ಜಕೇನ. ಪ್ರಕ್ಷಾಲ್ಯ ಅಂದ್ರೆ ತೊಳೆಯೋದು. ತೊಳೆಯುವುದು. ಪ್ರಕ್ಷಾಲ್ಯ ತೊಳೆದು. ಫೇನಕ ಅಂತ ಬಳಸ್ತಾರೆ, ಮಾರ್ಜಕ ಅಂತ ಬಳಸ್ತಾರೆ, ಸಾಂಬೂನ ಅಂತ ಬಳಸ್ತಾರೆ. ವಾತಾಯನೇನ ವಾತಂ ಸಮ್ಯಕ್ ಆಗಚ್ಚತಿ. ಕಿಟಕಿಯಿಂದ ಗಾಳಿ ಚೆನ್ನಾಗಿ ಬರ್ತಿದೆ. ಆತಪೇನ ರಕ್ಷಿತುಂ ಆತಪತ್ರಂ ಉಪಯುಂಕ್ತೆ. ಆತಪೇನ ಬಿಸಿಲಿನಿಂದ ರಕ್ಷಿತುಂ ರಕ್ಷಿಸಿಕೊಳ್ಳಲು ಆತಪತ್ರಂ ಕೊಡೆಯನ್ನು ಉಪಯುಂಕ್ತೆ ಉಪಯೋಗಿಸುತ್ತಾನೆ. एकः मार्जारः वातायनेन गृहस्य ಗೃಹಂ ಪ್ರವಿಶತಿ. गृहं ಪ್ರವಿಶತಿ. ಅಭಿಪ್ರಾಯ ಏನು? ಅಂದ್ರೆ ಒಂದು ಬೆಕ್ಕು ಕಿಟಕಿಯಿಂದ ಒಳಗ್ ಬಂತು, ಮನೆ ಒಳಗ್ ಬಂತು. ಅದೇ ಅದೇ ಗೃಹಂ ಪ್ರವಿಶತಿ. ಅಥವಾ ಪ್ರವೇಶ ಆಯಿತು ಅಂತಾದ್ರೆ ಪ್ರಾವಿಶತ್. ಹ ಭೂತಕಾಲನ ಅದು ಪ್ರಾವಿಶತ್. ಹೌದು, ಪ್ರಾವಿಶತ್ ಭೂತಕಾಲ. ಪ್ರವೇಶಿಸಿತು. ಶ್ರಾವಣ ಭಾದ್ರಪದ ಮಾಸಶ್ಚ ಪುಷ್ಪೈಃ ದೇವಂ ಪೂಜಯಾಮಿ. ನಾನು ಪೂಜೆ ಮಾಡ್ತೇನೆ. ಪೂಜಯಾಮಿ. ಶ್ರಾವಣ ಭಾದ್ರಪದ ಮಾಸಿ ಅಹಂ ಪುಷ್ಪೈಃ ಪೂಜಯಾಮಿ. ಅಹಂ ಪುಷ್ಪೈಃ ಸ್ಯೂತೇನ ವಸ್ತೂನಿ ಆನಯತಿ. ಬ್ಯಾಗಿನಿಂದ ವಸ್ತುಗಳನ್ನು ತರುತ್ತಾನೆ. ವಸ್ತ್ರಸ್ಯೂತೇನೈವ ವಸ್ತೂನಿ ಆನಯೇತ್. ಬಟ್ಟೆಯ ಬ್ಯಾಗಿನಿಂದಲೇ ವಸ್ತುಗಳನ್ನು ತರಬೇಕು. ವಸ್ತ್ರಸ್ಯೂತೇನೈವ ವಸ್ತೂನಿ ಆನಯೇತ್, ತರಬೇಕು.
ಶಾಕೈಃ ಹ್ಮ್ ಶಾಕೈಃ ನಿರ್ಮಿತಂ ಆಹಾರಂ ಹ್ಮ್ ಉತ್ತಮಂ ಅಸ್ತಿ. ಹ್ಮ್ ಶಾಖೈಃ ಶಾಖೈಃ ನಿರ್ಮಿತಂ ಕ್ವಥಿತಂ ಅಂದ್ರೆ ಹುಳಿ ಅಥವಾ ಅಂತ ಪದಾರ್ಥ. ಹ್ಮ್ ಕ್ವಥಿತಂ ರುಚಿಕರಂ ಭವತಿ. ರುಚಿಕರಂ ಭವತಿ. ಆರೋಗ್ಯಕ್ಕೆ ಒಳ್ಳೇದು ಅನ್ನೋದಕ್ಕೆ ಆರೋಗ್ಯ ಅಂತಾನೆ ಯೂಸ್ ಮಾಡ್ಬೋದಾ? ಆರೋಗ್ಯಾಯ ಆರೋಗ್ಯ ಉಚಿತಂ ಭವತಿ, ಆರೋಗ್ಯ ಯೋಗ್ಯಂ ಭವತಿ. ಓಕೆ. ಶಾಕೈಃ ನಿರ್ಮಿತಂ ಕ್ವಥಿತಂ ಅತಿತಂ ಅಲ್ಲ ಕ್ವಥಿತಂ. ಕ್ವಥಿತಂ ಅಂದ್ರೆ ಕುದಿಯುವುದು ಅಂತ ಅರ್ಥ. ಕುದ್ದು ಆದ್ರೆ ಕ್ವಥಿತ. ಕ್ವಥಿತಂ. ಹ್ಮ್ ಸರಿ, ಇವತ್ತು ನೆಕ್ಸ್ಟ್ ಮುಗಿಸೋಣ. ನಾವು ನೆಕ್ಸ್ಟ್ 4ನೇ ವಿಭಕ್ತಿಯನ್ನು ಕೂಡ ಬಳಸ್ಲಿಕ್ಕಾಗತ್ತೆ ಹೇಗೆ ಅನ್ನೋದಕ್ಕೆ ವಾಕ್ಯಗಳನ್ನ ಸಿದ್ಧಪಡಿಸ್ಕೊಂಡು ಬನ್ನಿ. ಅಂದ್ರೆ ನಾವು ಆಲೋಚನೆ ಮಾಡ್ತಾ ಸಮಯ ಹೋಯ್ತು ಅಂದ್ರೆ ಸುಮಾರು ವಾಕ್ಯಗಳು ಕಮ್ಮಿ ಆಗುತ್ತೆ. ಒಂದಿಷ್ಟು 10 ವಾಕ್ಯ ಮಾಡ್ಕೊಂಡು ಬನ್ನಿ, ಅದನ್ನು ಓದಿ, ಆಮೇಲೆ ಕರೆಕ್ಷನ್ ಮಾಡಿ ಮತ್ತೆ ಹೊಸ್ತು ಹೊಳಿದ್ರೆ ಅದ್ರ ಜೊತೆಗೆ ಹೇಳಿದ್ರೆ ಒಂದಿಷ್ಟು ಹೆಚ್ಚು ವಾಕ್ಯಗಳ ಉಪಯೋಗಕ್ಕೆ ನಾವು ಬಳಸಿದಾಗ ಆಗುತ್ತೆ. ಆದ್ರಿಂದ ಅಲ್ಲಿ ಬಂದ ಪದಗಳು ಏನೇನಿದೆ, ಸಾಮಾನ್ಯವಾಗಿ ಕೊಡುವುದು ಅನ್ನುವ ಅರ್ಥ ಬಂದಾಗ ಚತುರ್ಥಿ ವಿಭಕ್ತಿ ಬರುತ್ತೆ. ಅವನಿಗೋಸ್ಕರ, ಇವನಿಗೋಸ್ಕರ, ಹಾಲಿಗೋಸ್ಕರ, ನೀರಿಗೋಸ್ಕರ, ದೇಶಕ್ಕೋಸ್ಕರ ಅಂತ ಈ ಗೋಸ್ಕರ ಅನ್ನುವ ಅರ್ಥದಲ್ಲಿ ಚತುರ್ಥಿ ವಿಭಕ್ತಿ ಬರುವುದನ್ನ ಎಲ್ಲೆಲ್ಲಿ ನಾವು ಬಳಸ್ತೇವೆ, ಹೇಗೆ ಬಳಸ್ತೇವೆ, ಅದರ ದ್ವಿವಚನ ಆದ್ರೆ ಹೇಗೆ, ಏಕವಚನ ಆದ್ರೆ ಹೇಗೆ, ಮತ್ತು ಬಹುವಚನ ಆದ್ರೆ ಹೇಗೆ, ಎಲ್ಲ ರೀತಿಯಿಂದಲೂ ಕೂಡ ನೋಡ್ಕೊಂಡು ಬರೋಣ. ಸರಿ, ಶ್ರೀ ಹರಿಪ್ರಿಯತಾಂ, ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. ಧನ್ಯವಾದಗಳು ಆಚಾರ್ಯ. ಧನ್ಯವಾದಗಳು. ಧನ್ಯವಾದಗಳು ಆಚಾರ್ಯ. ಧನ್ಯವಾದ. ಧನ್ಯವಾದ. ಹ್ಮ್